ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ವ್ರತದ 70ನೇ ದಿನ ಹಾಗೂ ನಮ್ಮ ಪಾದಯಾತ್ರೆಯ 31ನೇ ದಿನ. ಇವತ್ತು ಏನಪ್ಪ ವಿಷಯ ಅಂದರೆ, ನಮ್ಮ ಈ ಪಾದಯಾತ್ರೆ ಏನಿದೆ, ನಮ್ಮ ಕ್ಯಾಲೆಂಡರ್ ಪ್ರಕಾರ ತಿಂಗಳಿಗೆ ಎಷ್ಟು ಅಂದರೆ 31 ದಿನ ಕಂಪ್ಲೀಟಾಗಿ, ಸಂಪೂರ್ಣವಾಗಿ ಒಂದು ಮಂತ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನಾವು ಏನು ರಿಯಲೈಸ್ ಆಗಿದ್ದೀರಿ ಅಥವಾ ಏನು ತಿಳ್ಕೊಂಡಿದ್ದೀರಿ, ನಮ್ಮಿಂದ ಏನು ದೂರ ಆಗಿದೆ ಅನ್ನೋದು ಬಂದಾದರೆ, ಫಸ್ಟು ಮಾಲಾಧಾರಣೆ ಮಾಡಬೇಕಾದ್ರೆ ನಮ್ಮ ಅಹಮ್ಮು, ಆಸೆ, ಆಡಂಬರ ಎಲ್ಲ ಪಕ್ಕಕ್ಕೆ ಇಡ್ತೀರಿ. ದಟ್ಟು ಸ್ಪೆಷಲಿ ಪಾದಯಾತ್ರೆಗೆ ಬಂದಾಗ ನಮ್ಮ ಪಾದಯಾತ್ರೆ ಸಂಪೂರ್ಣ ಭಿಕ್ಷೆ. ಆಗ ಮೈಂಡಲ್ಲಿ ಏನಿರುತ್ತೆ, ನಾನು ನನ್ನದು ಅನ್ನೋದು ಬಿಟ್ಟಿರ್ತೀರಿ. ನಾವು ಏನು ಪಾದಯಾತ್ರೆ ಮಾಡ್ತಾಯಿದ್ದೀರಿ, ನಮ್ಮದು ಅನ್ನೋ ಮನೋಭಾವನೆ, ಅದೊಂದು ಸ್ವಭಾವ ನಮ್ಮಲ್ಲಿ ತುಂಬಿರುತ್ತೆ. ನಮ್ಮೊಡನೆ ನಮ್ಮ ಅಯ್ಯಪ್ಪ ಇದ್ದಾನೆ ಅಷ್ಟೇ. ನಮ್ಮ ಇದು ಏನೇ ಆಗಲಿ ನಮ್ಮ ಅಯ್ಯಪ್ಪ ನೋಡ್ಕೊತಾನೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಊಟ ಸಿಗುತ್ತೋ ಇಲ್ಲೋ, ಜಾಗ ಸಿಗುತ್ತೋ ಇಲ್ಲೋ, ಇವೆಲ್ಲ ಓಡ್ತಾ ಇರ್ಬೇಕಾದ್ರೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರ್ತೀರಿ. ನಾನು ನನ್ನದು, ನಾನು ಮಾಲಾಧಾರಣ ಮಾಡೋಕ್ಕೆ ಮುಂಚೆ ಅದು ಅಷ್ಟೇ, ಅಲ್ಲಿಗೆ ಮುಗೀತು. ಇವಾಗ ಏನೇ ಇದ್ದರೂ ನಾನು ಅಯ್ಯಪ್ಪನ ಒಬ್ಬ ಸೇವಕ, ಅಯ್ಯಪ್ಪನ ಧರ್ಮ ಪ್ರಚಾರ ಮಾಡೋ ಒಬ್ಬ ಬಾಲಕ ಅಷ್ಟೇ. ಈಗ ಏನು ಎಲ್ಲ ತಿಳ್ಕೊಂಡಿದ್ದೀರಿ ಅಂದರೆ, 31 ದಿನಗಳ ಕಾಲ ಸುಮಾರು ಒಂದು 14ರಿಂದ 15 ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ವಿತೌಟ್ ಮನಿ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್, ವಿತೌಟ್ ಎನಿಥಿಂಗ್, ರಿಯಾಲಿಟಿಯಲ್ಲಿ ಬದುಕಿ 31 ದಿನ ಸರ್ವೈವ್ ಆಗಿದ್ದೀರಿ. 3 ಹೊತ್ತು ಭಿಕ್ಷೆ ತಿಂದಿದ್ದೀರಿ. ಮಲಗಕ್ಕೆ ಜಾಗ ಕೊಟ್ಟವ್ರೆ, ಸ್ನಾನಕ್ಕೆ ಎಲ್ಲ ವ್ಯವಸ್ಥೆಗಳು ಕೊಟ್ಟವ್ರೆ. ಎಲ್ಲ ಅಯ್ಯಪ್ಪ ಯಾವುದೋ ಒಂದು ರೂಪದಲ್ಲಿ ನಮಗೆ ಇಷ್ಟೆಲ್ಲ ಮಾಡವ್ನೆ. ನಮ್ಗೆ ಇವಾಗ ಅರಿತಿದ್ದೇನು, ನಾನು ನನ್ನದು ಅನ್ನೋದು ಬಿಟ್ಟರೆ ಅಯ್ಯಪ್ಪನ ನಡೆಸ್ಕೊಂಡು ಹೋಗೋನೆ 31 ದಿನಗಳ ಕಾಲ. ಎಲ್ಲ ಇಲ್ಲದಿದ್ದರೂ, ಆಸೆ, ಆಡಂಬರ, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಇದ್ದರೂ ನಾವು ಈ ಭೂಮಿ ಮೇಲೆ ಸರ್ವೈವ್ ಆಗ್ಬೋದು ಅನ್ನೋದೊಂದು ಮೈನ್ ಕಾನ್ಸೆಪ್ಟ್ ಒಂದು ನಮ್ಮ ತಲೆಗತ್ತಿದೆ. ಇನ್ನಷ್ಟು ತಿಳ್ಕೊಳ್ಳೋಣ. ನೆಕ್ಸ್ಟು ಇನ್ನೂ ಫಾರ್ವರ್ಡ್ ಏನಾಗುತ್ತೆ ಅಂತ ನೋಡೋಣ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.